ಹೋಮ್ ಮೇಡ್ ಸೆರಕ್ಕು ನಾನು ನಮ್ಮ ಮಾರಿಗೋಸ್ಕರ ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ. 1 ಗ್ಲಾಸಷ್ಟು ಅಕ್ಕಿ, ಅದರಲ್ಲಿ ಮುಕ್ಕಾಲಷ್ಟು ಕಡಲೆಬೇಳೆ, ಸೇಮ್ ಕ್ವಾಂಟಿಟಿಯಲ್ಲಿ ಆ್ಯಂಡ್ ಹೆಸರು ಕಾಳು, ಮತ್ತು ಅರ್ಧ ಇಲ್ಲ ಕಮ್ಮಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಒಂದಷ್ಟು ಬಾದಾಮಿ, ಒಂದಷ್ಟು ಗೋಡಂಬಿ, 2 ಸೇಮ್ ಕ್ವಾಂಟಿಟಿ. ಇದ್ರ ಜೊತೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕಿದ್ದೀನಿ. ಸೊ ಇದಕ್ಕೆಲ್ಲ ನೀರು ಹಾಕಿ ನೆನೆಸ್ಬೇಕು. ಆ್ಯಂಡ್ ಕಡಲೆಬೀಜ ಆಡ್ ಮಾಡೋದು ಮರ್ತಿದ್ದೆ, ಸೊ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನೆನೆಸಿ ಒಂದು 2 ಅವರ್ಸ್ ಆದಮೇಲೆ ಬಿಸಿಲಲ್ಲಿ ಚೆಂದಾಗಿ ಒಣಗಿಸ್ಬೇಕು. ಸೊ ಈ ಒಣಗಿರೋ ಮಿಕ್ಸ್ಚರ್ ಬಂದುಬಿಟ್ಟು ಒಂದು 2 to 3 ಮಿನಿಟ್ಸು ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು. ಸೊ ಇದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿರೋ ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ಈ ಮಿಕ್ಸ್ಚರ್ನ ನಾನು ಒಂದೇ ಸರಿ ಪೌಡ್ರ್ ಮಾಡ್ಕೊತಾ ಇಲ್ಲ, ಸೊ ಅದನ್ನೇ ಸಪ್ರೇಟ್ ಕಂಟೈನರ್ ಆ್ಯಡ್ ಮಾಡಿದ್ದೀನಿ. ನನಗೆ ಯಾವಾಗ ಬೇಕೋ ಆವಾಗ 1 ವೀಕ್ ಆಗೋಷ್ಟು ಮಾತ್ರ ಪೌಡರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಪೌಡರ್ಗೆ 1 2 ಸ್ಪೂನ್ ಪೌಡರ್ಗೆ 1 ಟೀ ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡಿ ಚೆಂದಾಗಿ ಬಾಯ್ಲ್ ಮಾಡಿದ್ರೆ ಸಾಕು, ನಮ್ಮದು ಹೋಮ್ ಮೇಡ್ ಸೆರ್ಲೆಕ್ಕು ರೆಡಿ ಆಗುತ್ತೆ. ಆ್ಯಂಡ್ ಇದು ತುಂಬ ಹೆಲ್ತಿ. ಆ್ಯಂಡ್ ನಮ್ಮ ಪಾಪುಗಂತೂ ಇದು ತುಂಬ ಇಷ್ಟ ಆಯಿತು. ಅವನಂತೂ ಕುಣಿತಾನೆ ತಿನ್ನಬೇಕಾದ್ರೆ. ಸೊ ಈ ಲಾಸ್ಟಲ್ಲಿ ತಿನ್ನಿಸ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ನೋಡಿ ಎಷ್ಟು ಇಷ್ಟದಿಂದ ತಿಂತಾನೆ ಅಂತ. ಅವನಂಗೆ ಕುಣಿತಾ ಇದ್ದಾನೆ ಅಂದರೆ ಅವ್ನಿಗಿನ್ನ ಸ್ವಲ್ಪ ಇಷ್ಟ ಆಯಿತು, ಇನ್ನು ಬೇಕು ಅಂತ ಅರ್ಥ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು.